ಎಲ್ಲರಿಗೂ ನಮಸ್ಕಾರ. ನಾವು ಪ್ರೀವಿಯಸ್ ವಿಡಿಯೋಸಲ್ಲೆಲ್ಲ ಏನು ಮಾಡಿದ್ದು, ಒಂದು ಕರ್ವ್ಡ್ ವೇನ್ ಇತ್ತು, ಅದು ಅನ್ಸಿಮೆಟ್ರಿಕಲ್ ಸಿಮೆಟ್ರಿಕಲ್ ಅಂತ ಹೇಳಿದ್ವಿ. ಸೊ ಅದರ ಮೇಲೆ ಒಂದು ಕರ್ವ್ಡ್ ವೇನ್ ಮೂವಿಂಗ್ ಅಂತ ಬಂದಾಗ ಒಂದು ಡಿರೈವೇಷನ್ ಮಾಡಿದ್ವಿ. ವಾಟರ್ ಬಂದು ಲಿಟ್ ಆದಾಗ ಈ ಕಡೆ ಮತ್ತು ಈ ಕಡೆ ಡಿವಿಷನ್ ಆದಾಗ ವಿ ಮೈನಸ್ ಯು ಅಂತ ಬರುತ್ತೆ, ವಿ ಮೈನಸ್ ಯು ಅಂತ ಇದು ಬರುತ್ತೆ ಅಂತ ಹೇಳಿ ನಾವೇನು ಮಾಡಿದ್ವಿ, ಒಂದು ಫಾರ್ಮುಲಾ ಬರೆದಿದ್ವಿ. ಎಫ್ ಎಕ್ಸ್ ಇಸ್ ಈಕ್ವಲ್ ಟು ರೋ ಎ ವಿ ಮೈನಸ್ ಯು ಹೋಲ್ ಸ್ಕ್ವೇರ್ ಇಂಟು 1 + ಕಾಸ್ ಥೀಟಾ ಅಂತ ನಾವೇನು ಮಾಡಿದ್ವಿ, ಡಿರೈವೇಷನ್ ಮಾಡಿದ್ವಿ. ಅದು ಏನಿದೆ, ಫೋರ್ಸ್ ಎಕ್ಸೈಟೆಡ್ ಇನ್ ಎಕ್ಸ್ ಡೈರೆಕ್ಷನ್ ಅಂದ್ಬಿಟ್ಟು. ಈಗ ಅದೇ ಥರ ನಮಗೇನಾಗಿದೆ, ಇಲ್ಲಿ ಅನ್ಸಿಮೆಟ್ರಿಕಲ್ ಕರ್ವ್ಡ್ ವೇನ್ ಇದೆ. ಸೊ ಇದನ್ನು ನಾನು ವೆಲಾಸಿಟಿ ಟ್ರಯಾಂಗಲ್ ಅಂತಲೂ ಕರಿತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಡಿರೈವೇಷನ್, ವೆಲಾಸಿಟಿ ಟ್ರಯಾಂಗಲ್ ಡಿರೈವೇಷನ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಜಾಸ್ತಿ ಸತಿ ಕೇಳಿದ್ದಾರೆ ಯಾವುದು ವೆಲಾಸಿಟಿ ಟ್ರಯಾಂಗಲ್ ಅಂತ. ಫೋರ್ಸ್ ಎಕ್ಸೈಟೆಡ್ ಬೈ ಜೆಟ್ ಆಫ್ ವಾಟರ್ ಆನ್ ಎ ಅನ್ಸಿಮೆಟ್ರಿಕಲ್ ಕರ್ವ್ಡ್ ಮೂವಿಂಗ್ ಕರ್ವ್ಡ್ ವೇನ್. ಅಂದರೆ ಇಲ್ಲಿ ಒಂದು ಕರ್ವ್ಡ್ ವೇನ್ ನಾನು ಬರ್ಕೊತೀನಿ, ಓಕೆ, ವೇನ್ ಅಂತ ನಾನು ಬರ್ಕೊತೀವಿ. ಇದು ಅನ್ಸಿಮೆಟ್ರಿಕಲ್ ಇನ್ ನೇಚರ್. ಅನ್ಸಿಮೆಟ್ರಿಕಲ್ ಅಂದರೆ ಈ ಪಾಯಿಂಟ್ ಜಾಯ್ನ್ ಆಗಲ್ಲ. ಬಟ್ ನಾನು ಇಲ್ಲಿ ಬರೆದಿರೋದು ಲೈಕ್ ರಫ್ ಸ್ಕೆಚ್ ಹಾಕಿದ್ದೀನಿ. ಅನ್ಸಿಮೆಟ್ರಿಕಲ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಈ ಎಂಡ್ ಪಾಯಿಂಟಲ್ಲಿ ಜಾಯ್ನ್ ಆಗಲ್ಲ ಅಂತಂದರೆ ಅದು ಅನ್ಸಿಮೆಟ್ರಿಕಲ್ ಕರ್ವ್ಡ್ ವೇನ್. ಮತ್ತು ವೆನ್ ದ ಜೆಟ್ ಸ್ಟ್ರೈಕ್ಸ್ ದಿ ಟ್ಯಾಂಜೆನ್ಷಿಯಲಿ ಅಟ್ ಒನ್ ಎಂಡ್ ಆಫ್ ದಿ ಕರ್ವ್ಡ್ ವೇನ್. ಜೆಟ್ ಆಫ್ ವಾಟರ್ ಏನಿದೆ, ಈಗ ನಾನು ವೇನ್ ಅಂತ ತೊಗೊಂಡಾಗ ಜೆಟ್ ಆಫ್ ವಾಟರ್ ಅಂತ ಏನಾಗುತ್ತೆ, ಬಂದು ಎಕ್ಸಾಕ್ಟ್ಲಿ ಈ ಪಾಯಿಂಟಲ್ಲಿ ಏನಾಗುತ್ತೆ, ಟ್ಯಾಂಜೆನ್ಷಿಯಲ್ ಹಿಟ್ಟಾಗುತ್ತೆ. ಅಂತಂದರೆ ಈ ಥರ ಬಂದು ಏನಾಗುತ್ತೆ, ಹಿಟ್ಟಾಗುತ್ತೆ. ಸೊ ಇದು ಒಂದು ನಾಸಲ್ ಇದೆ ಅಂತ ಅನ್ಕೊಂಡು ವಾಟರ್ ಬಂದು ಹಿಟ್ಟಾಗುತ್ತೆ ಈ ಥರ. ಇಲ್ಲಿ ವೆಲಾಸಿಟಿ ಟ್ರಯಾಂಗಲ್ಸ್ ಅಂದರೆ 2 ವೆಲಾಸಿಟಿ ಟ್ರಯಾಂಗಲ್ಸ್ ಇರುತ್ತೆ, ಒಂದು ಇನ್ಲೆಟ್ ಪಾಯಿಂಟಲ್ಲಿ ಆ್ಯಂಡ್ ಔಟ್ಲೆಟ್ ಪಾಯಿಂಟಲ್ಲಿ ಅಂತ. ಯಾವುದು ವೆಲಾಸಿಟಿ ಟ್ರಯಾಂಗಲ್ಸ್ ಅಂತ. ಯಾವಾಗ ಈ ಈ ಒಂದು ವೆಲಾಸಿಟಿ ಬಂದು ಹಿಟ್ಟಾಗುತ್ತಲ್ಲ ಈ ಪಾಯಿಂಟ್ಗೆ, ಈ ಪಾಯಿಂಟಿಗೆ ಹಿಟ್ಟಾಗಕ್ಕೆ ಮುಂಚೆ ನಾನು ಲೈನ್ ಏನು ಬರ್ಕೊಂಡಿದ್ದೀನಿ, ವಾಟರ್ ಹಿಟ್ಟಾಗ್ತಾ ಇದೆ ಅಂತ ಬರ್ಕೊಂಡಿದ್ದೀನಿ. ನಾನು ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತೀನಿ ಇಲ್ಲಿ, ಯಾವುದೋ ಒಂದು ಪಾಯಿಂಟ್, ಈ ಪಾಯಿಂಟಲ್ಲಿ ಅದನ್ನು ನಾನು ನಾನು ಏನೇನು ಮಾಡ್ತೀನಿ, ನೊಟೇಷನ್ ಕೊಡ್ತೀನಿ ಎ ಅಂತ. ಯಾವಾಗ ಏನು ತಿಳ್ಕೊಡ್ತೀನೋ ಮತ್ತು ಇಲ್ಲಿ ಆಬ್ವಿಯಸ್ಲಿ ಬಿ ಅಂತ ನಾನು ಕೊಡ್ತೀನಿ. ಇಲ್ಲಿ ಏನಾಗಿರುತ್ತೆ, ಈ ವೆಲಾಸಿಟಿ ಅಂತಂದರೆ ಅದು ವಿ1 ಅಂತಂದರೆ ಜೆಟ್ ವೆಲಾಸಿಟಿ ಅಟ್ ಇನ್ಲೆಟ್ ಅಂತ. ಯಾವುದು ವಿ1 ಅಂತಂದರೆ. ಮತ್ತು ಇಲ್ಲಿ ಮೂವಿಂಗ್ ಆಗ್ತಾ ಇದೆ ಕರ್ವ್ಡ್ ವೇನ್ ಅಂತಂದರೆ ಹೆಂಗೆ ಮೂವ್ ಆಗಬೇಕು, ಈಗ ಮೂವ್ ಆಗಬೇಕು ತಾನೆ. ಅಂತಂದರೆ ನಾನು ಇಲ್ಲಿ ಹಾರಿಜಾಂಟಲ್ ಡೈರೆಕ್ಷನ್ ಒಂದು ಬರ್ಕೊತೀನಿ, ಹಾರಿಜಾಂಟಲ್ ಲೈನ್ ಒಂದು ಬರ್ಕೊತೀನಿ ಇಲ್ಲಿಂದ ಇಲ್ಲಿಗೆ. ಓಕೆ, ಹಾರಿಜಾಂಟಲ್ ಲೈನ್ ಬರ್ಕೊಂಡು ಏನು ಮಾಡ್ತೀನಿ, ಸೊ ಇಲ್ಲಿ ಏನು ತೊಗೊಂಡಾಗ ಈ ಪಾಯಿಂಟಲ್ಲಿ ಎ ಪಾಯಿಂಟಲ್ಲಿ ಹಾರಿಜಾಂಟಲ್ ಲೈನ್ ನಾನು ತೊಗೊತಾ ಇದ್ದೀನಿ. ನೀವು ಎ ಪಾಯಿಂಟೆಲ್ಲ ಮೆನ್ಷನ್ ಮಾಡ್ಬೋದು, ಇಟ್ ಈಸ್ ನಾಟ್ ಕಂಪಲ್ಸರಿ. ಸೊ ಎ ಪಾಯಿಂಟ್ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಡೈಮೆನ್ಷನ್ ಏನಿಲ್ಲ, ಇಲ್ಲಿಂದ ಇಲ್ಲಿಗೆ ಎ ಬಿಂದ ಬಿಗೆ ಒಂದು 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ಅಂತ ಏನು ಡೈಮೆನ್ಷನ್ ಇಲ್ಲ, ಒಂದು ರಫ್ ಸ್ಕೆಚ್ ಹಾಕ್ಕೊಳ್ಳಿ ಸಾಕು. ಇಲ್ಲಿ ಏನಾಗುತ್ತೆ, ಹಾರಿಜಾಂಟಲ್ ಲೈನ್. ಯಾಕೆ ಹಾರಿಜಾಂಟಲ್ ಲೈನ್ ಅಂತಂದರೆ, ಕರ್ವ್ಡ್ ವೇನ್ ಇದ್ದಾಗ ಈ ಥರ ಮೂವ್ ಆದಾಗ ಹಾರಿಜಾಂಟಲ್ ತಾನೇ ಮೂವ್ ಆಗೋದು ಫಸ್ಟು ಅಂತಂದರೆ, ಅದಕ್ಕೆ ನಾನು ಒಂದು ಲೈನ್ ಬರ್ಕೊಂಡಿದ್ದೀನಿ. ಇದು ಹಾರಿಜಾಂಟಲ್ ಲೈನ್, ಎ ಇಂದ ಒಂದು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಲೈನ್ ಅಂತ. ನೆಕ್ಸ್ಟು ಇಲ್ಲಿ ನಾನೇನು ಬರ್ಕೊತೀನಿ, ಒಂದು ಯಾವುದು ಇದು ಲೈನ್ ಅಂತ ಏನು ಮೆನ್ಷನ್ ಮಾಡಿದ್ದೀನಲ್ಲ, ಅದು U1 ಅಂತ. U1 ಅಂತಂದರೆ ಏನು, ಮೂವಿಂಗ್ ವೆಲಾಸಿಟಿ ಆರ್ ವೇನ್ ವೆಲಾಸಿಟಿ. ಈ ವೆಲಾಸಿಟಿ ಅಂತ ಯಾವುದು, ವೇನ್ ವೆಲಾಸಿಟಿ. V1 ಅಂದರೆ ಜೆಟ್ ವೆಲಾಸಿಟಿ, ಅಂದರೆ ನಾಸಲ್ನಿಂದ ಬರ್ತಾ ಇರೋದು ಜೆಟ್ಟು, ಅದು ಜೆಟ್ ವೆಲಾಸಿಟಿ. ಇದು U1 ಅಂತ ಏನಾಗಿದೆ, ವೇನ್ ವೆಲಾಸಿಟಿ ಅಂದರೆ ವೇನ್ ಮೂವ್ ಆಗ್ತಾ ಇದೆಯಲ್ಲ, ಅದು U1 ಅಂತ ನಾವು ಕರಿತೀವಿ. ಅದನ್ನು ವೆಲಾಸಿಟಿ U1 ಅಂತ ಕರ್ಕೊತೀವಿ. ನೆಕ್ಸ್ಟು ಸೊ ಇಲ್ಲಿ ಒಂದು ಆ್ಯಂಗಲ್ನ ಬರ್ಕೊತೀವಿ. ಹೇಗಿದ್ದರೂ ಈ ಆ್ಯಂಗಲ್ ಏನಿದೆ ಆಲ್ಫಾ ಅಂತ ನಾನು ಬರ್ಕೊತೀನಿ. ಈ ಆಲ್ಫಾ ಅಂತ ಏನಿದೆ, ದಟ್ ಈಸ್ ಒಬ್ಟೈನ್ಡ್ ಬೈ V1 ಅಂತ ಟುವರ್ಡ್ಸ್ ಹಾರಿಜಾಂಟಲ್. ಫ್ರಮ್ ಹಾರಿಜಾಂಟಲ್ V1 ಇಂದ ಏನಾಗಿದೆ, ಆಲ್ಫಾ ಬಂದಿದೆ. ಆಲ್ಫಾ ಅನ್ನೋದೇನು, ಇಟ್ ಈಸ್ ಅನ್ ಆ್ಯಂಗಲ್, ಸಮ್ ಆ್ಯಂಗಲ್ ಅಂತಂತಂದರೆ ಇನ್ಲೆಟ್ ವೆಲಾಸಿಟಿ ಆ್ಯಂಗಲ್ ಆರ್ ಇನ್ಲೆಟ್ ಆ್ಯಂಗಲ್ ದಟ್ ಈಸ್ ಒಬ್ಟೈನ್ಡ್ ಬೈ ಜೆಟ್ ವೆಲಾಸಿಟಿ V1 ಅಂತ ಕರಿತೀವಿ. ನೆಕ್ಸ್ಟು ಇದೇ ಥರ ನಾವೇನು ಮಾಡ್ತೀವಿ, ಒಂದು ಎಕ್ಸ್ಟೆಂಡ್ ಆಗಿರೋ ಪಾಯಿಂಟ್ನ ನಾನು ಇಲ್ಲಿವರೆಗೂ ನನಗೇನಿದೆ ಸಿ ಪಾಯಿಂಟ್ ಅಂತ ಬರ್ಕೊತೀನಿ. ಸಿ ಅಂತಂತಂದರೆ ಎ ಇಂದ ಸಿ ಅಂತಂದರೆ U1 ಅಂತ. ಅಂದರೆ ಇಷ್ಟು ಮೂವ್ ಆಗಿದೆ, ಯಾವುದು ವೆಲಾಸಿಟಿ, ವೇನ್ ಆಗಿದೆ, ಮೂವ್ ಆಗಿದೆ. ಎಷ್ಟು ಮೂವ್ ಆಗಿದೆ, ಇಷ್ಟು ಡೈಮೆನ್ಷನ್ ಮೂವ್ ಆಗಿದೆ. ಇಲ್ಲಿಂದ ಇಲ್ಲಿಗೆ ಒಂದು 5 ಮೀಟರ್ ಪರ್ ಸೆಕೆಂಡ್ ಮೂವ್ ಆಗಿದೆ. ಇಲ್ಲಿ ಬರ್ತಾ ಇರೋ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಅಂತ ಇರುತ್ತೆ. ಇದು 5 ಮೀಟರ್ ಪರ್ ಸೆಕೆಂಡ್ ಎಲ್ಲ ಏನಾಗಿದೆ, ಹಿಟ್ಟಾದಾಗ ವೇನ್ ಮೂವ್ ಆಗಿದೆ ಅಂತ ನಾನು ಬರ್ಕೊತೀನಿ. ಆವಾಗ ಈ ಪಾಯಿಂಟ್ನ, ಈ ಒಂದು ಸಿ ಪಾಯಿಂಟ್ ನಾನು ಏನು ಮೆನ್ಷನ್ ಮಾಡಿದ್ದೀನಲ್ಲ, ಅವೆರಡೂ ನಾನು ಜಾಯಿನ್ ಮಾಡ್ತೀನಿ. ಐ ಜಾಯಿನ್ ದಿಸ್ ಒನ್. ನೆಕ್ಸ್ಟು ಇದನ್ನು ನಾನು ಆಲ್ಫಾ ಅಂತ ಬರ್ಕೊಂಡಾಗ, ಸೊ ಇಲ್ಲಿ ಆಲ್ಫಾ ಅನ್ನೋದು ಏನಿರುತ್ತೆ, ಆ್ಯಂಗಲ್ ಒಬ್ಟೈನ್ಡ್ ಬೈ V1 ಅಂತ. ಈಗ ನೆಕ್ಸ್ಟ್ ನಾನು ಒಂದು ಪ್ರೀವಿಯಸ್ ಕಾನ್ಸೆಪ್ಟಲ್ಲಿ ನಿಮ್ಗೆ ಬಂದಾಗ ರಿಲೇಟಿವ್ ವೆಲಾಸಿಟಿ ಅಂತ ಹೇಳಿದ್ದೆ, RV ಅಂತ. RV ಅಂತಂದರೆ V ಮೈನಸ್ ಯು ಅಂತ ಹೇಳಿದ್ದೆ, ಕರೆಕ್ಟಾ. ವಿ ಮೈನಸ್ ಯು ಇಸ್ ನಥಿಂಗ್ ಬಟ್ ಹಿಯರ್ ರಿಲೇಟಿವ್ ವೆಲಾಸಿಟಿ. ಅದೇ ಥರ ಇಲ್ಲೂ ಒಂದು ವೆಲಾಸಿಟಿ ಬರ್ತಾ ಇದೆ, ಅದು ರಿಲೇಟಿವ್ ವೆಲಾಸಿಟಿ. ಹೆಂಗೆ ಮೆನ್ಷನ್ ಮಾಡ್ತೀನಿ ಅಂದರೆ, ಇಲ್ಲಿ ಮೆನ್ಷನ್ ಮಾಡ್ತೀನಿ
ವಿ ಆರ್ ಒನ್ ಅಂತ ಮೆನ್ಷನ್ ಮಾಡ್ತೀನಿ. VR1 ಅಂತಂದರೆ ರಿಲೇಟಿವ್ ವೆಲಾಸಿಟಿ ಅಟ್ ಇನ್ಲೆಟ್ ಅಂತಂದರೆ V1 ಮೈನಸ್ U1 ಅಂತ ಆಗಿರಲ್ಲ. ಆ ವೆಲಾಸಿಟಿ ಹೆಂಗಾಗಿದೆ ಅಂತಂದರೆ ಯಾವ ವೆಲಾಸಿಟಿ ಜೆಟ್ ವೆಲಾಸಿಟಿಗೂ ಮತ್ತು ಈ ಜೆಟ್ ವೆಲಾಸಿಟಿಯಿಂದ ಒಂದು ರಿಲೇಟಿವ್ ವೆಲಾಸಿಟಿ ಆಗ್ತಾ ಇದೆ. ಇಲ್ಲಿ ವಾಟರ್ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬಂದು ಹೀಟ್ ಥರ ಹಿಟ್ ಆಗುತ್ತೆ ಅಂತ ನಾವು ಬರ್ಕೊತಾ ಇದ್ದೀವಿ. ಇದು ವೆಲಾಸಿಟಿ ಟ್ರಯಾಂಗಲ್ ಹೇಳ್ತಾ ಇದೆ ಈ ಥರ. ನೆಕ್ಸ್ಟು ರಿಲೇಟಿವ್ ವೆಲಾಸಿಟಿ ಬಂತು. ಬಟ್ ನನಗೇನು ಬೇಕೀಗ, ಇಲ್ಲಿಗೆ ಇದು ಒಂದು ಐಸೋಸ್ಲೆಟ್ ಟ್ರಯಾಂಗಲ್ ಆಗುತ್ತೆ. ಬಟ್ ನನಗೆ ಕಂಪ್ಲೀಟ್ ಟ್ರಯಾಂಗಲ್ ಬೇಕು ಅಂತಂದರೆ ನಾನು ಬಿನ ಈ ಥರ ಡೌನ್ವರ್ಡ್ ಲೈನ್ ಅಂತ ಬರ್ಕೊತೀನಿ, ಸಿನ ಎಕ್ಸ್ಟೆಂಡ್ ಮಾಡ್ಕೊತೀನಿ, ಬಿನ ಮತ್ತೆ ಡೌನ್ವರ್ಡ್ ಲೈನ್ ಆಗಿ ಎಕ್ಸ್ಟೆಂಡ್ ಮಾಡ್ಕೊತೀನಿ, ಸಿನ ಇದು ಹಾರಿಜಾಂಟಲ್ ಎಕ್ಸ್ಟೆಂಡ್ ಮಾಡ್ಕೊತೀನಿ. ಈ ಪಾಯಿಂಟ್ನ ನಾನು ಡಿ ಪಾಯಿಂಟ್ ಅಂತ ಬರ್ಕೊತೀನಿ. ಓಕೆ, ಈಗ ಡಿ ಪಾಯಿಂಟ್ ಇಲ್ಲ ಆಯಿತು. ನೆಕ್ಸ್ಟ್ ಈಗ ನಾವೇನು ಮಾಡಬೇಕು, ಪ್ರೀವಿಯಸ್ಲಿ ನಾವು ಮಾಡಿದಾಗ ವಾಟರ್ ಬಂದು ಇಲ್ಲಿ ಇಟ್ಟಾದಾಗ ಏನಾಯಿತು, ಈ ಕಡೆ ಮತ್ತು ಈ ಥರ ನಾವು ಕಾಂಪೊನೆಂಟ್ಸ್ ಬರ್ಕೊತಾ ಇದ್ವಿ, ರಿಸಾಲ್ವ್ ಮಾಡ್ಕೊತಾ ಇದ್ವಿ. ಯಾವುದನ್ನು, ವೆಲಾಸಿಟಿನ. ಇದು ವಿ ಕಾಸ್ ಥೀಟಾ, ವಿ ಸೈನ್ ಥೀಟಾ ನಾವು ಬರ್ಕೊತಾ ಇದ್ವಿ. ಅದೇ ಥರ ಇಲ್ಲೂ ರಿಸಾಲ್ವ್ ಮಾಡ್ಕೋಬೇಕು. ಯಾವುದಕ್ಕೆ ರಿಸಾಲ್ವ್ ಮಾಡ್ಕೋಬೇಕು, ಜೆಟ್ ವೆಲಾಸಿಟಿಗೆ, ನಾಟ್ ಫಾರ್ ದ ರಿಲೇಟಿವ್ ವೆಲಾಸಿಟಿ. ರಿಲೇಟಿವ್ ವೆಲಾಸಿಟಿ ನಾವು ಟ್ರಯಾಂಗಲ್ ಹಾಕ್ಕೊಂಡು ಮಾಡಿದಾಗ ಫೈನ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಅವಾಗ ಏನಂತ. V1 ಅಂತಂದರೆ ಅದು ಜೆಟ್ ವೆಲಾಸಿಟಿ ಆಗಿರುತ್ತೆ. ಈಗ ನಮಗೆ ಕಾಂಪೊನೆಂಟ್ಸ್ ಬರ್ಕೋಬೇಕು ಟುವರ್ಡ್ಸ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್. ಹಾರಿಜಾಂಟಲ್ ಅಂದಾಗ ಇಲ್ಲಿಂದ ಈ ಪಾಯಿಂಟಿಗೆ, ಯಾವುದು ಎ ಇಂದ ಡಿ ಪಾಯಿಂಟ್ಗೆ ಒಂದು ಹಾರಿಜಾಂಟಲ್ ಕಾಂಪೊನೆಂಟ್, ಅದು ಯಾವುದು VW1 ಅಂತ ನಾನು ಬರ್ಕೊತೀನಿ. ಅದೇ ಥರ ಇದಕ್ಕೆ ವರ್ಟಿಕಲ್ ಕಾಂಪೊನೆಂಟ್ ಯಾವುದಿರುತ್ತೆ, ಈ ಒಂದು V1ಗೆ ಇದು. ಸೊ ಯೂಶಲಿ ಇಲ್ಲಿ ಬರ್ಕೊತೀವಿ, ಇಲ್ಲಿ ನಾನು ಇಲ್ಲಿ ಬರ್ಕೊಳೋ ಬದಲು ಈ ಥರ ಇಲ್ಲಿ ಬರ್ಕೊಳೋ ಬದಲು ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಅಂದರೆ ಇಲ್ಲಿ ಕೊಟ್ಟಿದ್ದೀನಿ ಅಂತ. ಅವಾಗೇನಾಗಿರುತ್ತೆ, VF1 ಅಂತ ನಾನು ಬರ್ಕೊತೀನಿ. VF1 ಅಂತಂದರೆ ಫ್ಲೋ ವೆಲಾಸಿಟಿ ಆಗಿರುತ್ತೆ. VW1 ಅಂತಂದರೆ ವರ್ಲ್ ವೆಲಾಸಿಟಿ ಅಂತ ಕರಿತೀವಿ. ಇಲ್ಲ ಅಂತಂದರೆ VW1 VF1 ಅಂತಂದರೆ ಆರ್ ದ ಕಾಂಪೊನೆಂಟ್ಸ್ ಆಫ್ ಹಾರಿಜಾಂಟಲ್ ಕಾಂಪೊನೆಂಟ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ಸ್ ಆಫ್ V1 ಅಂತಂದರೆ ಕಾಂಪೊನೆಂಟ್ಸ್ ಅಂತಂದರೆ ಈಗ ನಿಮಗೆ VF1 ಬೇಕು ಅಂದ್ಕೊಳ್ಳಿ. ಓಕೆ, ಇಫ್ ಯು ವಾಂಟ್ ಟು ಫೈಂಡ್ VF1, ಸೊ VF1 ಅಂತಂದರೆ ಫ್ಲೋ ವೆಲಾಸಿಟಿ ಅಂತ ಹೇಳಿದ್ವಿ. ಇಲ್ಲ ಅಂತಂದರೆ ಯಾವುದು ವೆಲಾಸಿಟಿ ಹೇಳಿದ್ದು, ಫ್ಲೋ ವೆಲಾಸಿಟಿ. ಅನದರ್ ಒನ್ ಇಸ್ ಕಾಂಪೊನೆಂಟ್ ಆಫ್ ಜೆಟ್ ವೆಲಾಸಿಟಿ ಅಂತ, ವರ್ಟಿಕಲ್ ಕಾಂಪೊನೆಂಟ್ ಆಫ್ ಜೆಟ್ ವೆಲಾಸಿಟಿ. VF1 ಬೇಕು ತಾನೇ ನಿಮಗೆ ಅಂತಂದರೆ ಈಗೇನು ಮಾಡ್ತೀರಾ, ಟೇಕ್ ದ ಟ್ರಯಾಂಗಲ್ ABD ಟ್ರಯಾಂಗಲ್ ತೊಗೊಳ್ಳಿ. ಈಗ ನಿಮಗೆ VF1 ಬೇಕು ಅಂತಂದರೆ ಈಗ ಆಲ್ಫಾ ಇದೆ, V1 ಇದೆ. ಓಕೆ, ಆಲ್ಫಾ ಮತ್ತು V1 ಇದೆ. ಆಲ್ಫಾ ಬೇಕು ಅಂತ ಈಗ ಏನು ಬೇಕು ಅಂತಂದರೆ ಈಗ ಇದು ಹೈಪೋಟೆನಸು, ಇದು ಅಪೋಸಿಟ್. ಸೊ ಏನು ಹೇಳುತ್ತೆ, ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನಸ್. ಹೈಪೋಟೆನಸ್ ಯಾವುದು, V1. ಇವಾಗ VF1 ಬಂತ ನಿಮಗೆ, V1 ಸೈನ್ ಆಲ್ಫಾ. ಸೊ ಈಗ ರಿಸಾಲ್ವ್ ಆಯಿತಾ, ಯಾವುದು ವೆಲಾಸಿಟಿ ರಿಸಾಲ್ವ್ ಆಯಿತಾ, ಇಲ್ಲ ಕಾಂಪೊನೆಂಟ್ ಬಂತ ವರ್ಟಿಕಲ್ ಕಾಂಪೊನೆಂಟ್ ಅಂತ, V1 ಸೈನ್ ಆಲ್ಫಾ ಅಂತ. ಅದೇ ಥರ VW1 ಮಾಡಿದ್ರೂ ನಿಮ್ಗೆ ಇದೇ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್, ಸೊ ಇದು VF1 VW1 U1 V1 VR1 ಎಲ್ಲ ಬಂತು. ನಮಗೆ ಇಲ್ಲೊಂದು ಟ್ರಯಾಂಗಲ್ ಇದೆ ನೋಡಿ. ಸೊ ಇದನ್ನು ಇಲ್ಲಿ ಈ ಥರ ಬೆಂಡ್ ಆಗಿದೆ ಲೈನ್. ಇದು ಇಲ್ಲೇನು ಬರಬೇಕು ಅಂದರೆ ಒಂದು ಆ್ಯಂಗಲ್ ಇರಬೇಕು ತಾನೆ. ಆ್ಯಂಗಲ್ ನಾನೇನು ಬರ್ಕೊತೀನಿ ಅಂತಂದರೆ ಇಲ್ಲಿ VR1 ಇಲ್ಲಿ ಬರ್ಕೊತೀನಿ. ಇಲ್ಲೇನು ಬರ್ಕೊತೀನಿ ಅಂದರೆ ಆ್ಯಂಗಲ್ಲು, ದಟ್ ಆ್ಯಂಗಲ್ ವಿಲ್ ಬಿ ಥೀಟಾ. ಓಕೆ, ವಾಟ್ ಆ್ಯಂಗಲ್ ಇಸ್ ದಟ್ ಒನ್, ಥೀಟಾ. ಇಲ್ಲೂ ಥೀಟಾ ಬರೋಕ್ಕೆ ಹೋಗ್ಬಿಡಿ, ಇಲ್ಲಿ ಥೀಟಾ ಬರೀರಿ. ಥೀಟಾ ಏನಕ್ಕೆ ಬಂತು ಅಂತಂದರೆ ಥೀಟಾ ಈಸ್ ಆಲ್ಸೋ ನೋನ್ ಆಸ್ ದಿ ಆ್ಯಂಗಲ್ ಮೇಡ್ ಬೈ ದಿ ರಿಲೇಟಿವ್ ವೆಲಾಸಿಟಿ. ಓಕೆ, ಥೀಟಾ ಯಾವುದು, ಆ್ಯಂಗಲ್ ಮೇಡ್ ಬೈ ದಿ ರಿಲೇಟಿವ್ ವೆಲಾಸಿಟಿ. ಆಲ್ಫಾ ಅನ್ನೋದು ಆ್ಯಂಗಲ್ ಮೇಡ್ ಬೈ ದಿ ಜೆಟ್ ವೆಲಾಸಿಟಿ. ಓಕೆ, ಸೊ ಇದು ಕಂಪ್ಲೀಟ್ಲಿ ಏನಾಗಿದೆ, ಇನ್ಲೆಟ್ ವೆಲಾಸಿಟಿ ಟ್ರಯಾಂಗಲ್ ಆಯಿತು. ನಿಮಗೆ CD ಪೋರ್ಷನ್ ಏನಿಲ್ಲ ಬಿಡಿ, ತಲೆ ಕೆಡಿಸ್ಕೊಬಿಡಿ. CD ಬರೆದಾಗ ಏನಾಗುತ್ತೆ, ಇಲ್ಲಿಂದ ಇದಕ್ಕೆ CD ಬರೆದಾಗ VW1 ಮೈನಸ್ U1 ಅಂತ ನೀವು CD ಬರ್ಕೋಬೋದು. ಸೊ ಮೈ ಥಿಂಗ್ ಹಿಯರ್ ಈಸ್, ದಿಸ್ ಇಸ್ ಅ ಟೋಟಲ್ ಇನ್ಲೆಟ್ ವೆಲಾಸಿಟಿ ಟ್ರಯಾಂಗಲ್. ಇಫ್ ಕ್ವಶನಲ್ಲಿ ಏನು ಮಾಡಿರ್ತಾನೆ, ಈ ರಿಲೇಟಿವ್ ವೆಲಾಸಿಟಿ ಕೊಟ್ಟಿರ್ತಾನೆ, ಯಾವುದು ವೇನ್ ಆ್ಯಂಗಲ್ ಅಂತ, ಇದು ಜೆಟ್ ಆ್ಯಂಗಲ್ ಅಂತ. ಜೆಟ್ ಆ್ಯಂಗಲ್ ಆರ್ ಗೈಡ್ ಬ್ಲೇಡ್ ಆ್ಯಂಗಲ್ ಅಂತ ಕೊಡ್ತಾರೆ ಕ್ವಶನಲ್ಲಿ. ಆಲ್ಫಾ ಅನ್ನೋದೇನು ಗೈಡ್ ಬ್ಲೇಡ್ ಆ್ಯಂಗಲ್ ಆರ್ ಜೆಟ್ ಆ್ಯಂಗಲ್ ಅಂತ ಕರೀತಾರೆ. ಸೊ ಇದನ್ನು ನಾವೇನು ಕರಿತೀವಿ ಅಂತಂದರೆ ಇನ್ಲೆಟ್ ಆ್ಯಂಗಲ್ ಅಂತ ಕರಿತೀವಿ ಥೀಟಾನ. ಓಕೆ, ಇನ್ಲೆಟ್ ವೆಲಾಸಿಟಿ ರಿಲೇಟಿವ್ ವೆಲಾಸಿಟಿ ಆ್ಯಂಗಲ್ ಅಂತ ಕರಿತೀವಿ ಥೀಟಾನ. ಥೀಟಾ ಇಸ್ ಆಲ್ಸೋ ಕಾಲ್ಡ್ ಆಸ್ ರಿಲೇಟಿವ್ ವೆಲಾಸಿಟಿ ಆ್ಯಂಗಲ್ ಆರ್ ಅನದರ್ ಒನ್ ಈಸ್ ರಿಲೇಟಿವ್ ವೆಲಾಸಿಟಿ ಅಂತ ಆ್ಯಂಗಲೇ ತೊಗೊಳ್ಳೋಣ. ಸೊ ಅನದರ್ ಒನ್ ಈಸ್ ಇನ್ಲೆಟ್ ವೇನ್ ಆ್ಯಂಗಲ್. ಓಕೆ, ಇನ್ಲೆಟ್ ವೇನ್ ಆ್ಯಂಗಲ್ ಅಂತಂದರೆ ವೇನಿಂದ ಬಂದಿರೋದು ಅಂತ ಥೀಟಾ ಅಂತ. ಆಲ್ಫಾ ಅನ್ನೋದು ಗೈಡ್ ಬ್ಲೇಡ್ ಆ್ಯಂಗಲ್. ಓಕೆ, ಇದು ಜೆಟ್ ಆ್ಯಂಗಲ್ ಅಂತ, ಯಾವುದು ಆಲ್ಫಾ. ಥೀಟಾ ಅನ್ನೋದೇನಿದೆ, ದಟ್ ಈಸ್ ವೇನ್ ಆ್ಯಂಗಲ್ ಅಟ್ ಇನ್ಲೆಟ್. ಓಕೆ, ಸೊ ಇದು ಥೀಟಾ ಕೊಟ್ಟಿರ್ತಾನೆ ಕ್ವಶನಲ್ಲಿ. VF1 ಆಲ್ಫಾ ಕೊಟ್ಟಿರಲ್ಲ, ಆಲ್ಫಾ ಫೈಂಡ್ ಮಾಡಬೇಕು. ಸೊ ಅವಾಗ ಏನು ಮಾಡ್ತೀರಾ ಅಂತಂದರೆ ರಿಲೇಟಿವ್ ವೆಲಾಸಿಟಿ ಫೈಂಡ್ ಮಾಡ್ಕೊತೀರಾ.
ರಿಲೇಟಿವ್ ವೆಲಾಸಿಟಿ ಅಂದರೆ V1 ಮೈನಸ್ ರಿಲೇಟಿವ್ ವೆಲಾಸಿಟಿ ಅಂತಂದರೆ ದಟ್ ಈಸ್ ಬೈ ಅಬ್ಟೈನಿಂಗ್ ದಿಸ್ ಥೀಟಾ ವ್ಯಾಲ್ಯೂಯಿಂದ ನಿಮ್ಗೆ ಏನಾಗುತ್ತೆ ಫ್ಲೋ ವೆಲಾಸಿಟಿ ಕೊಟ್ಟಿರ್ತಾರೆ VR1 ಫೈನ್ ಮಾಡ್ಕೊತೀರಾ. ಆಮೇಲೆ VR1 ಫೈನ್ ಮಾಡ್ಕೊಂಡಾಗ ನೆಕ್ಸ್ಟು ನೀವೇನು ಮಾಡ್ಕೊತೀರಾ ಅಂತಂದರೆ ಈ ಪೋರ್ಷನ್ನ ಫೈನ್ ಮಾಡ್ಕೊತೀರಿ. ಈ ಪೋರ್ಷನ್ನ ಫೈನ್ ಮಾಡ್ಕೊಂಡಾಗ VW1 ಫೈನ್ ಮಾಡಿಕೊಂಡು ಆಲ್ಫಾ ಫೈನ್ ಮಾಡ್ಬೋದು. ಸೊ ಹೇಗಿದ್ರು ಈಗ ಗೊತ್ತಿರುತ್ತೆ, ಈ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಆಲ್ಫಾ ಗೊತ್ತಿರಲ್ಲ. ಅವಾಗ ಏನಾಗುತ್ತೆ ಆ್ಯಂಗಲ್ ಬರ್ಕೊಂಡ್ರೆ ಟ್ಯಾನ್ ಥೀಟಾ ಅಂತ VF1 ಡಿವೈಡ್ ಬೈ VW1 ಅಂತ ಬರುತ್ತೆ, ಆಲ್ಫಾ ನೀವು ಫೈನ್ ಮಾಡ್ಬೋದು. ಅದು ಪ್ರಾಬ್ಲಮ್ಸ್ ಬಂದಾಗ ಸಾಲ್ವ್ ಮಾಡೋಣ. ಈಗ ಇನ್ಲೆಟ್ ವೆಲಾಸಿಟಿ ಟ್ರಯಾಂಗಲ್ ಆಯಿತು. ನೆಕ್ಸ್ಟ್ ಈಗ ಏನು ಬೇಕು ನಮಗೆ ಔಟ್ಲೆಟ್ ವೆಲಾಸಿಟಿ ಟ್ರಯಾಂಗಲ್ ಬೇಕಾಗುತ್ತೆ. ಸೊ ಈಗ ವಾಟರ್ ಬಂದು ಹೀಗೆ ಹೀಟಾಗಿ ಈಗ ಮೂವ್ ಆಗಿ ಈಗ ಹೋಗುತ್ತೆ. ಓಕೆ, ಇದು V2 ಆಗಿ ಆಚೆ ಬರುತ್ತೆ. ನೆಕ್ಸ್ಟು ಈಗ 3 ವೆಲಾಸಿಟೀಸ್ ಇದೆ ಇಲ್ಲಿ, ಹಿಂಗೆ ಹೋಗ್ತಾರೆ ಡೈರೆಕ್ಷನ್. ಅದೇ ಥರ ನಮಗೂ ಔಟ್ಲೆಟ್ ವೆಲಾಸಿಟಿ ಟ್ರಯಾಂಗಲ್ ಬೇಕು. V1 ಅಂತ ಏನಾಗಿದೆ ಹಿಂಗೆ ಬಂದು ಈ ಥರ ಹಿಟ್ಟಾಯಿತು, ಈ ಥರ ಮೂವ್ ಆಯಿತು. ಸೊ ಇದು ಹಾರಿಜಾಂಟಲ್ ಅಂತ ತಗೊಂಡಾಗ, ಈಗ ಇದಕ್ಕೆ ಹಾರಿಜಾಂಟಲ್ ನಾವು ತೊಗೊಂಡಿದ್ವಲ್ಲ, ಈ ಹಾರಿಜಾಂಟಲ್ ತೊಗೊಂಡಾಗ ಏನಾಯಿತು, ಈ ಥರ ಹಾರಿಜಾಂಟಲ್ ತೊಗೊಂಡಾಗ ಇಲ್ಲಿ ಆಲ್ಫಾ ಇದ್ದಾಗ ಇಲ್ಲಿ ಏನಿರುತ್ತೆ ಆಬ್ವಿಯಸ್ಲಿ ಬೀಟಾ ಇರುತ್ತೆ. ನೆಕ್ಸ್ಟು ಈಗ ರಿಲೇಟಿವ್ ವೆಲಾಸಿಟಿ ಬೇಕು. ರಿಲೇಟಿವ್ ವೆಲಾಸಿಟಿ ಏನಾಗುತ್ತೆ ಈಗ ನೋಡಿ. ಸೊ ಹೀಗಿದ್ದಾಗ ಏನಿರುತ್ತೆ, ಒಂದು ಸ್ಟ್ರೈಟ್ ಲೈನ್ ಇದೆ ನೋಡಿ, ಈ ಥರ ಸ್ಟ್ರೈಟ್ ಲೈನ್ ಅವ್ರ ಪಾಯಿಂಟ್ ಇದೆ. ಈ ಪಾಯಿಂಟಲ್ಲಿ ವೆಲಾಸಿಟಿ ಬಂದು ಹಿಟ್ಟಾದಾಗ ಈಗ ಹಿಟ್ಟಾಗುತ್ತೆ. ಅದೇ ಸ್ವಲ್ಪ ಮೂವ್ ಆಗಿದೆ ಈ ಥರ ವೆಲಾಸಿಟಿ ಅಂತಂದರೆ ಇಲ್ಲಿ ವೆಲಾಸಿಟಿ ಹಿಟ್ ಆಗ್ತಾ ಇದೆ. ಓಕೆ, ಇಲ್ಲಿ ವೆಲಾಸಿಟಿ ಹಿಟ್ ಆದಾಗ ಲೆಫ್ಟ್ ಸೈಡ್ ಬರುತ್ತೆ. ಓಕೆ, ಯಾವುದು ರಿಲೇಟಿವ್ ವೆಲಾಸಿಟಿ. ಇದು ಹೀಗಿದೆ, ಹೀಗೆ ಬಂದು ಹೀಗೆ ಹೋಯಿತು. ನೆಕ್ಸ್ಟು ಹೀಗೆ ಬಂದು ಏನಾಗುತ್ತೆ, ಇದು ಹೀಗೆ ಹೋಗುತ್ತೆ, ಲೆಫ್ಟ್ ಸೈಡ್ ಹೋಗುತ್ತೆ, ನಾಟ್ ಟುವರ್ಡ್ಸ್ ರೈಟ್ ಸೈಡ್. ಸೊ ಇದನ್ನ ನಾನು ಬರ್ಕೊತೀನಿ, ಇದು ಲೆಫ್ಟ್ ಸೈಡ್. ಇದನ್ನು ಮತ್ತು ಇದನ್ನು ನಾನು ಎರಡೂ ಜಾಯಿನ್ ಮಾಡ್ಕೊತೀನಿ. ಈಗ ನಾನು ಮೆನ್ಷನ್ ಮಾಡ್ತೀನಿ ನೇಮ್ಸು ABCD ಅಂತ ಬರ್ಕೊಂಡಲ್ಲ, ಅದೇ ಥರ ಇಲ್ಲಿ EF ಅಂತ ಇಲ್ಲಿ ಬರ್ಕೊತೀನಿ, ಇಲ್ಲಿ G ಅಂತ ನಾನು ಬರ್ಕೊತೀನಿ. ಇಲ್ಲಿಂದ ಇಲ್ಲಿಗೆ ಏನಾಗ್ತಾ ಇದೆ, VR2 ಆಗ್ತಾ ಇದೆ. ರಿಲೇಟಿವ್ ವೆಲಾಸಿಟಿ ಅಟ್ ಔಟ್ಲೆಟ್ ಇಸ್ ಈಕ್ವಲ್ ಟು VR2. ಸೊ ಇದೇನೇ ನಾವು ವೇನ್ ಸ್ಮೂತ್ ಇದ್ದಾಗ VR1 ಇಸ್ ಈಕ್ವಲ್ ಟು VR2 ಆಗುತ್ತೆ. ರಿಲೇಟಿವ್ ವೆಲಾಸಿಟಿ ಸ್ಮೂತ್ ಇದ್ದಾಗ, ಅಂದರೆ ವೇನ್ ಸ್ಮೂತ್ ಇದ್ದಾಗ ರಿಲೇಟಿವ್ ವೆಲಾಸಿಟಿ ಏನಿರುತ್ತೆ ಸೇಮ್ ಇರುತ್ತೆ. ಯಾವುದು ಇನ್ಲೆಟ್ ವೆಲಾಸಿಟಿ ರಿಲೇಟಿವ್ ವೆಲಾಸಿಟಿ ಆ್ಯಂಡ್ ಔಟ್ಲೆಟ್ ರಿಲೇಟಿವ್ ವೆಲಾಸಿಟಿ ವಿಲ್ ಬಿ ಈಕ್ವಲ್ ಟು ಸೇಮ್. ಈಗ ಬೀಟಾ ಆಯಿತು ಆ್ಯಂಗಲ್ಲು, ಇಲ್ಲಿ ಏನಿರುತ್ತೆ ಆ್ಯಂಗಲ್ಲು, ಇಲ್ಲಿ ಥೀಟಾ ಅಂತ ರಿಲೇಟಿವ್ ವೆಲಾಸಿಟಿಯಿಂದ ಬಂದಿದೆ. ಯಾವುದು ಆ್ಯಂಗಲ್ ಮೇಡ್ ಬೈ ದಿ ರಿಲೇಟಿವ್ ವೆಲಾಸಿಟಿ ಥೀಟಾ. ಅದೇ ಥರ ನಾನು ಫೈ ಅಂತ ಬರ್ಕೊತೀನಿ, ಆ್ಯಂಗಲ್ ಮೇಡ್ ಬೈ ದಿ ರಿಲೇಟಿವ್ ವೆಲಾಸಿಟಿ ಅಟ್ ಔಟ್ಲೆಟ್ VR2 ಇಂದ ಬಂತು ಅಂತ. ನೆಕ್ಸ್ಟು VF1 ಬೇಕು, VW2 ಬೇಕು. ಇಲ್ಲಿಂದ ಈ ಕಡೆಯಿಂದ ಹಿಂಗೆ ಮೂವ್ ಆಗಿದೆ ನೋಡಿ. ಸೊ V1 VR2 in between VR1 and VR2, sorry V1 in between V1 and VR1 we got U1. in between V2 VR2 ಅಂದರೆ ಈ ಕಡೆ ಇಲ್ಲಿಂದ ಇಲ್ಲಿಗೇನಿದೆ ಅದು U2 ಅಂತಿರುತ್ತೆ. ಅಲ್ಲಿಂದ ಅಲ್ಲಿಗೇನಿರುತ್ತೆ ಅದು U2 ಅಂತ ನಾನು ಬರ್ಕೊತೀನಿ. ನೆಕ್ಸ್ಟು ಈಗ ನಾನು ಈ ಥರ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಲೈನ್ನ, ಸೇಮ್ ಇದೇ ಥರ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಇದನ್ನು ಅಪ್ವರ್ಡ್ ನಾವು ಮೇಲೆ ಕರ್ಕೊಂಡು ಹೋಗಬೇಕು. ಸೊ ಅವಾಗ ಏನಾಗುತ್ತೆ, ಇದು VF2 ಅಂತ ಬರುತ್ತೆ. ನೆಕ್ಸ್ಟು ಈಗ VW2 ಬೇಕು. VW2 ಅಂತಂದ್ರೇನು, ಕಾಂಪೊನೆಂಟ್ ಆಫ್ V1 ಅಂತ. ಕಾಂಪೊನೆಂಟ್ ಆಫ್ V1 ಅಂತಂದರೆ ಈಗ ಇಲ್ಲಿ ಬರ್ಕೋಬೇಕು. ಕಾಂಪೊನೆಂಟ್ ಆಫ್ V1 ಅಂತಂದರೆ VW2 ಅಂತ ಬರ್ಕೋಬೇಕು. ಸರ್ ಕಾಂಪೊನೆಂಟ್ ಆಫ್ V2 ಅಂತಂದರೆ VW. ಸೊ ನೆಕ್ಸ್ಟ್ ಈಗ VW2 ಅಂತ ನಾನು ಏನು ಬರ್ಕೊತೀನಲ್ಲ, ಇಲ್ಲಿ ನಾನು ನೊಟೇಷನ್ ಬರ್ಕೊತೀನಿ. ಏನಂದರೆ ನೊಟೇಷನ್ ಅದು H ಆಗಿರುತ್ತೆ. ನೊಟೇಷನ್ ಇಲ್ಲಿ GH ಅಂತ ನಾವು ಬರ್ಕೊತೀನಿ, EFGH. ಅದೇ ಥರ ABCD ಅಂತ ನಾವು ಬರ್ಕೊಂಡಿದ್ವಿ. ನೆಕ್ಸ್ಟು ಈಗ ಏನಾಗ್ತಿದೆ ಅಂತಂದರೆ ಈ ಕಾಂಪೊನೆಂಟ್ಸ್, ಕೀ ಕಾಂಪೊನೆಂಟ್ಸು ಏನಿದೆ ಟರ್ಮ್ಸ್, ಈ ಟರ್ಮ್ಸ್ ಏನಿದಾವಲ್ಲ ಅದು ಮೆನ್ಷನ್ ಮಾಡ್ತೀನಿ ನೋಡಿ. ಇಲ್ಲಿ V1 V2 ಅಂತ ಏನಿದೆಯಲ್ಲ ಈ ಕಡೆ, V1 V2 ಆರ್ ದ ಜೆಟ್ ವೆಲಾಸಿಟಿ ಅಟ್ ಇನ್ಲೆಟ್ ಆ್ಯಂಡ್ ಔಟ್ಲೆಟ್. ಓಕೆ, ನೆಕ್ಸ್ಟ್ VR1 VR2 ಅಂತಂದರೆ ರಿಲೇಟಿವ್ ವೆಲಾಸಿಟಿ ಅಟ್ ಇನ್ಲೆಟ್ ಆ್ಯಂಡ್ ಔಟ್ಲೆಟ್. VF1 ಆ್ಯಂಡ್ VF2 ಫ್ಲೋ ವೆಲಾಸಿಟಿ ಅಂತ ಕರಿತೀವಿ, ಇಲ್ಲ ವೆಲಾಸಿಟಿ ಆಫ್ ಫ್ಲೋ ಅಂತ ಕರಿತೀವಿ ಅಟ್ ಇನ್ಲೆಟ್ ಆ್ಯಂಡ್ ಔಟ್ಲೆಟ್. ಇನ್ನೊಂದು ಥರ ನಾವೇನು ಮೆನ್ಷನ್ ಮಾಡೋಕ್ಕೆ ಹೋದರೆ ಅದು ವರ್ಟಿಕಲ್ ಕಾಂಪೊನೆಂಟ್ ಅಂತ. ಓಕೆ, ವರ್ಟಿಕಲ್ ಕಾಂಪೊನೆಂಟ್ ಆಫ್ ಜೆಟ್ ವೆಲಾಸಿಟೀಸ್ ಅಟ್ ಇನ್ಲೆಟ್ ಆ್ಯಂಡ್ ಔಟ್ಲೆಟ್. VW1 ಆ್ಯಂಡ್ VW2 ಅಂತ ಇಲ್ಲಿ ನಾನು ಮೆನ್ಷನ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿಂದ ಇಲ್ಲಿಗೆ F ಇಂದ Hಗೆ. ಯಾಕೆಂತಂದರೆ ಇದು ಕಾಂಪೊನೆಂಟ್ ನಾವು ಬರ್ಕೊಂಡಿರೋದು. ಯಾಕೆ VW1 ಕಾಂಪೊನೆಂಟ್ ಹೆಂಗೆ ಬರ್ಕೊಂಡಿವೋ ಅದೇ ಥರ VW2 ಕಾಂಪೊನೆಂಟ್ ಬರ್ಕೊಂಡಿದ್ದೀವಿ. ಯಾವುದದ್ದು ಹಾರಿಜಾಂಟಲ್ ಕಾಂಪೊನೆಂಟ್ V2 ಅದು VW1 VW2 ಅಂತಂದರೆ ವರ್ಲ್ಡ್ ವೆಲಾಸಿಟಿ. ಓಕೆ, ವರ್ಲ್ಡ್ ವೆಲಾಸಿಟೀಸ್ ಅಟ್ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಅಂತ ನಾವು ಕರಿತೀವಿ. U1 U2 ಆರ್ ದಿ ವೇನ್ ವೆಲಾಸಿಟೀಸ್. Next, alpha and beta are the angles made by the obtained by the V1 and V2 jet velocities. VR1 and theta and phi ಅಂತ ಏನಿದೆ, that is angles made by the relative velocity VR1 and VR2. ಓಕೆ, ಸೊ ಇದು ಕಾನ್ಸೆಪ್ಟ್ ಏನಿದೆ, ಬರೀ ನಾವು ವೆಲಾಸಿಟಿ ಟ್ರಯಾಂಗಲ್ ಡಯಾಗ್ರಾಮ್ ಹಾಕಿರೋದು ಅಷ್ಟೇ. ಹೆಂಗೆ ಹಾಕೋದು ಏನಂತ ಥಿಯರಿಟಿಕಲಿ ಎಲ್ಲ ಥಿಯರಿಯಲ್ಲಿದೆ, ಕೊಟ್ಟಿದ್ದೀನಿ, ಅದು ನೋಡ್ಕೊಳ್ಳಿ. ನೆಕ್ಸ್ಟು ಈಗ
ವೆಲಾಸಿಟಿ ಟ್ರಯಾಂಗಲ್, ಇನ್ನೇನು ವೆಲಾಸಿಟಿ ಟ್ರಯಾಂಗಲ್, ಔಟ್ಲೆಟ್ ವೆಲಾಸಿಟಿ ಟ್ರಯಾಂಗಲ್ನ ಪ್ಲಾಟ್ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಏನಿದೆ ಅಂತಂದರೆ ನಾವು ಅದು ಯಾವುದು ಅಂತಂದರೆ ನಾವು ಈಗ ಫೋರ್ಸ್ ಇನ್ ಎಕ್ಸ್ ಡೈರೆಕ್ಷನ್ ಫೈಂಡ್ ಮಾಡಬೇಕು. ಓಕೆ, ಅವ್ರೇನು ಕೇಳಿರೋದು ಫೋರ್ಸ್ ಎಕ್ಸರ್ಟೆಡ್ ಇನ್ ದಿ ಅನ್ಸಿಮೆಟ್ರಿಕಲ್ ಕರ್ವ್ಡ್ ವೇನ್ ಅಂತಂದರೆ ಫೋರ್ಸ್ ಎಕ್ಸ್ ನಾವು ಎಫ್ ಎಕ್ಸ್ ಫೈಂಡ್ ಮಾಡಲೇಬೇಕು. ಓಕೆ, ದಿಸ್ ಈಸ್ ಫೋರ್ಸ್ ಎಕ್ಸರ್ಟೆಡ್ ಇನ್ ದ ಡೈರೆಕ್ಷನ್ ಆಫ್ ಜೆಟ್ ಅಂತಂದರೆ ಯಾವ ಡೈರೆಕ್ಷನಲ್ಲಿ ಬರ್ತಾ ಇದೆ, ಇದು ಟ್ಯಾಂಜೆನ್ಷಿಯಲ್ ಆಗಿರ್ಬೋದು, ಬಟ್ ಇದು ಎಕ್ಸ್ ಡೈರೆಕ್ಷನಲ್ಲೇ ಹೋಗ್ತಾ ಇದೆ ನಾವು ಅನ್ಕೋಬೇಕಾಗುತ್ತೆ. ನೆಕ್ಸ್ಟು, ಈಗ ವೇನ್ ಸ್ಮೂತ್ ಆಗಿರುತ್ತೆ ಅನ್ಕೋಣ. ಇಫ್ ದ ವೇನ್ ಇಸ್ ಸ್ಮೂತ್ ದೇರ್ ವಿಲ್ ಬಿ ನೋ ಲಾಸಸ್. ಯಾವಾಗ ವೆಲಾಸಿಟಿ ಇನ್ಲೆಟ್ಟು ಮತ್ತು ಔಟ್ಲೆಟ್ಟು ಈಕ್ವಲ್ ಆಗುತ್ತೆ ಅಂತಂದರೆ u1 is equal to u2 will be equal to u ಅಂತಂದರೆ ವೇನ್ ವೆಲಾಸಿಟಿ ಅಟ್ ಇನ್ಲೆಟ್ ಆ್ಯಂಡ್ ವೇನ್ ವೆಲಾಸಿಟಿ ಅಟ್ ಔಟ್ಲೆಟ್ ವಿಲ್ ಬಿ ಈಕ್ವಲ್ ಟು ಒನ್ ವೇನ್ ವೆಲಾಸಿಟಿ. VR1 is equal to VR2 ಅಂತ ನಾವು ಬರ್ಕೋಬೇಕಾಗತ್ತೆ. ಓಕೆ, ರಿಲೇಟಿವ್ ವೆಲಾಸಿಟಿ ಅಟ್ ಔಟ್ಲೆಟ್ ವಿಲ್ ಬಿ ಈಕ್ವಲ್ ಟು ರಿಲೇಟಿವ್ ವೆಲಾಸಿಟಿ ಅಟ್ ಇನ್ಲೆಟ್. ಔಟ್ಲೆಟ್ ಇದು, ಇನ್ಲೆಟ್ ಇದಾಗಿರುತ್ತೆ. ಈಗ ನಾವು ಫೋರ್ಸ್ ಇನ್ ಎಕ್ಸ್ ಡೈರೆಕ್ಷನ್ ಫೈಂಡ್ ಮಾಡಬೇಕಂತಂದರೆ ನಮಗೆ ಇಂಪಲ್ಸ್ ಮೊಮೆಂಟಮ್ ಈಕ್ವೇಷನ್ ಬೇಕು. ಏನಂತಂತಂದರೆ ನಮ್ಗೆ ಇಂಪಲ್ಸ್ ಮೊಮೆಂಟಮ್ ಈಕ್ವೇಷನ್ ಅಂದರೆ ಮಾಸ್ ಪರ್ ಸೆಕೆಂಡ್ ಇಂಟು ಇನಿಷಿಯಲ್ ವೆಲಾಸಿಟಿ ಮೈನಸ್ ಫೈನಲ್ ವೆಲಾಸಿಟಿ ನಾವು ಬರ್ಕೊತಾ ಇದ್ವಿ. ಜ್ಞಾಪಕ ಇದೆಯಲ್ಲ? ಸೊ ಅದು ಇನಿಷಿಯಲ್ ವೆಲಾಸಿಟಿ ಮೈನಸ್ ಫೈನಲ್ ವೆಲಾಸಿಟಿ ನಾವು ಬರ್ಕೊತಾ ಇದ್ದಿದ್ದು. ಓಕೆ, ಈಗ ಮಾಸ್ ಪರ್ ಸೆಕೆಂಡ್ ಅಂತಂದಾಗ ಪ್ರೀವಿಯಸ್ಲಿ ನಾವೇನು ಬರೆದಿದ್ವಿ, ಮಾಸ್ ಪರ್ ಸೆಕೆಂಡ್ ಫಾರ್ ದಿ ಕರ್ವ್ಡ್ ವೇನ್ಸ್, ಮೂವಿಂಗ್ ಕರ್ವ್ಡ್ ವೇನ್ಸ್ ವೆನ್ ಇಟ್ ಇಸ್ ಸಿಮೆಟ್ರಿಕಲ್. ಮಾಸ್ ಪರ್ ಸೆಕೆಂಡ್ ಅಂತಂದರೆ ರೋ ಎ ಇಂಟು ವಿ ಮೈನಸ್ ಯು ಅಂತ ನಾವು ಬರ್ಕೊಂಡಿದ್ವಿ. ಸೊ ಐ ಹೋಪ್ ಯು ನೋ ರೋ ಎ ಇಂಟು ವಿ ಮೈನಸ್ ಯು. ಓಕೆ, ಇಲ್ಲಿ ವಿ ಮೈನಸ್ ಯು ಅಂತಂದರೆ ಏನು, ರಿಲೇಟಿವ್ ವೆಲಾಸಿಟಿ. ಅಲ್ಲೂ ಹೇಳಿದ್ದೆ ವಿ ಮೈನಸ್ ಯು ಅಂತಂದರೆ ರಿಲೇಟಿವ್ ವೆಲಾಸಿಟಿ. ಸೊ ಇಲ್ಲಿ ಮಾಸ್ ಪರ್ ಸೆಕೆಂಡ್ ನಾವೇನು ಬರ್ಕೋಬೇಕಂತಂದರೆ ರೋ ಎ ಡೆನ್ಸಿಟಿ ಆ್ಯಂಡ್ ಏರಿಯಾ ಆಫ್ ದಿ ಜೆಟ್ ಏನಿರುತ್ತೆ ಸೇಮ್ ಇರುತ್ತೆ. ಈಗ ರಿಲೇಟಿವ್ ವೆಲಾಸಿಟಿ ಯಾವುದಾಗಿರೋದು ಜೆಟ್ ಇಂದ ಅಂದರೆ ಇದು ಫಸ್ಟ್ ಬರ್ತಾ ಇದೆಯಲ್ಲ ಇನ್ಲೆಟ್ ಪಾಯಿಂಟಲ್ಲಿ, ಅಲ್ಲಿ ನಾವು VR1 ಅಂತ ಬರ್ಕೋಬೇಕು. ಇನ್ಸ್ಟೆಡ್ ಆಫ್ ವಿ ಮೈನಸ್ ಯು ಅಂತೇನಿದೆ V1 ಮೈನಸ್ U1 ಅಂತ ಬರ್ಕೊಳೋ ಬದಲು VR1 ಅಂತ ಬರ್ಕೊತಾ ಇದೀವಿ. ಅದು ರಿಲೇಟಿವ್ ವೆಲಾಸಿಟಿ. ಯಾಕಂತಂದರೆ ರೋ ಎ ವಿ ಮೈನಸ್ ಯು ಅಂತೇನಿದೆ, ವಿ ಮೈನಸ್ ಯು ಅಂತಂದರೆ ರಿಲೇಟಿವ್ ವೆಲಾಸಿಟಿ. ಅದೇ ಕಾನ್ಸೆಪ್ಟ್ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟು, ಈಗ ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ ಬೇಕು. ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟೀಸ್ ಜಸ್ಟ್ ಈಕ್ವೇಷನ್ ಅರ್ಥ ಮಾಡ್ಕೊಳ್ಳಿ. ಇದು ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಸ್ ಪರ್ ಸೆಕೆಂಡ್ ಇಂಟು ಇನಿಷಿಯಲ್ ವೆಲಾಸಿಟಿ ಮೈನಸ್ ಫೈನಲ್ ವೆಲಾಸಿಟಿ. ಈಗ ಮಾಸ್ ಪರ್ ಸೆಕೆಂಡ್ ಬಂದಾಗ ರೋ ಎ VR1 ಆಗುತ್ತೆ. ಅಲ್ಲೂ ನಾವು ಅಷ್ಟೇ ಇನಿಷಿಯಲ್ ವೆಲಾಸಿಟಿ ಏನು ಮಾಡಿದ್ವಿ, ವಿ ಮೈನಸ್ ಯು ಮೈನಸ್ ಆಫ್ ಮೈನಸ್ ವಿ ಮೈನಸ್ ಯು ಇಂಟು ಕಾಸ್ ಥೀಟಾ ಅಂತ ಬರ್ಕೊಂಡಿದ್ವಿ. ಐ ಹೋಪ್ ಯು ರಿಮೆಂಬರ್. ಸೊ ಅವಾಗ ಏನಾಗುತ್ತೆ, ಇದು ಇನಿಷಿಯಲ್ ಆಯಿತು, ಇದು ಫೈನಲ್ ಆಯಿತು. ಬಟ್ ಈ ಪಾಯಿಂಟಲ್ಲಿ ಏನಾಗಿದೆ, ಇದು ಟೂ ವೆಲಾಸಿಟಿ ಟ್ರಯಾಂಗಲ್ ಇದೆ ಅಂತಂದರೆ ಎರಡು ವೆಲಾಸಿಟಿ ಟ್ರಯಾಂಗಲ್ಸ್ ಇರುತ್ತೆ. ಇನಿಷಿಯಲ್ ವೆಲಾಸಿಟಿ ಅಂತಂದರೆ ಇಲ್ಲಿ ಸಿ ಡಿ ಅಂತ. ಸಿ ಡಿ ಅಂತಂದರೆ ಇನಿಷಿಯಲ್ ವೆಲಾಸಿಟಿ ಅಂತ ಏನಿದೆ ಇಲ್ಲಿ ನೋಡಿ, ರಿಲೇಟಿವ್ ಇಟ್ ಈಸ್ ಅ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ರಿಲೇಟಿವ್ ವೆಲಾಸಿಟಿ ಅಂತ. ಯಾವುದು ಇನಿಷಿಯಲ್ ವೆಲಾಸಿಟಿ? ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ರಿಲೇಟಿವ್ ವೆಲಾಸಿಟಿ. ಓಕೆ, ಆವಾಗ ಯಾವುದು ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ರಿಲೇಟಿವ್ ವೆಲಾಸಿಟಿ VR1 ಇದೆ ನೋಡಿ ಇಲ್ಲಿ, ಇದು ಹಾರಿಜಾಂಟಲ್. ಸಿ ಡಿ ಈಸ್ ಅ ಹಾರಿಜಾಂಟಲ್ ಆಫ್ ವಿಚ್ ಒನ್, ಇದು ಕಾಂಪೊನೆಂಟ್ ಆಫ್ VR1 ಇನ್ ಹಾರಿಜಾಂಟಲ್ ಡೈರೆಕ್ಷನ್ ಸಿ ಡಿ, ದಟ್ ಈಸ್ ಸಿ ಡಿ. ಅದೇ ಥರ ಫೈನಲ್ ವೆಲಾಸಿಟಿ ಔಟ್ಲೆಟ್ ಅಂತ ತೊಗೊಂಡಾಗ ಏನಾಗುತ್ತೆ, ಇಲ್ಲಿ ನೋಡಿ ಫೈನಲ್ ವೆಲಾಸಿಟಿ ಏನಾಗಿರುತ್ತೆ, ಔಟ್ಲೆಟ್ ಪಾಯಿಂಟ್ ಬಂದಾಗ ಜಿ ಇಂದ ಹೆಚ್ಚಿಗೆ. ಓಕೆ, ದಟ್ ಈಸ್ ದಿ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ರಿಲೇಟಿವ್ ವೆಲಾಸಿಟಿ ಅಟ್ ಔಟ್ಲೆಟ್. ಈಗ ನಾವು ಮಾಡ್ತಾರೆ ರಿಲೇಟಿವ್ ವೆಲಾಸಿಟಿ ಅಟ್ ಇನ್ಲೆಟ್ ಆ್ಯಂಡ್ ರಿಲೇಟಿವ್ ವೆಲಾಸಿಟಿ ಅಟ್ ಔಟ್ಲೆಟ್, ನಾಟ್ ಫಾರ್ ದ ಜೆಟ್ ವೆಲಾಸಿಟೀಸ್. ಯಾಕಂತಂದರೆ ಇದು ಮೂವಿಂಗ್ ಕರ್ವ್ಡ್ ವೇನ್ ಅಲ್ಲ, ರಿಲೇಟಿವ್ ವೆಲಾಸಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ನೆಕ್ಸ್ಟ್ ಫೈನಲ್ ವೆಲಾಸಿಟಿ ಅಂತ ಬಂದಾಗ ಏನಾಗುತ್ತೆ, ಸಿ ಡಿ ಅಂತ ಇಲ್ಲಿ ಬರ್ಕೊಳೋ ಬದಲು ಇಲ್ಲಿ ಬರ್ಕೊಂಡಿದ್ದೀವಿ ಯಾವುದು ಇನಿಷಿಯಲ್ ವೆಲಾಸಿಟಿ. ಫೈನಲ್ ವೆಲಾಸಿಟಿ ಅಂತ ಬಂದಾಗ GH ಅಂತ ನಾವು ಬರ್ಕೊತೀವಿ. GH ವಿಚ್ ಈಸ್ ಯಾವುದು ನೆಗೆಟಿವ್ ಡೈರೆಕ್ಷನ್. ನೆಗೆಟಿವ್ ಯಾಕಂತಂದರೆ ಲೆಫ್ಟ್ ಸೈಡ್ ಮೂವ್ ಆಗ್ತಾ ಇದೆ ನೋಡಿ, ಈ ಥರ ಬರ್ತಾ ಇದೆ. ಇಲ್ಲೂ ನಾನು ಮೆನ್ಷನ್ ಮಾಡಿದ್ದೀನಿ VW2 ಲೆಫ್ಟ್ ಸೈಡ್ ಮೂವ್ ಆಗ್ತಾ ಇದೆ, ಅದಕ್ಕೆ ಮೈನಸ್ GH ಆಗಿರುತ್ತೆ. ಗಾಟ್ ಇಟ್? ನೆಕ್ಸ್ಟು ಈಗ ನಾವೇನು ಬರೆದಿದ್ದೀವಿ, CD GH ಅಂತ ಬರೆದ್ಬಿಟ್ರೆ ನಮ್ಗೆ ಆನ್ಸರ್ ಬರಲ್ಲ. ನಮ್ಗೆ ಅದಕ್ಕೆ ಇನಿಷಿಯಲ್ ವೆಲಾಸಿಟಿನ ನಾನು ಬರಿತೀನಿ. ಈಗ CD ಅಂತ ಏನಿದೆಯಲ್ಲ ಇನ್ ಟರ್ಮ್ಸ್ ಆಫ್ VW1 U1 ಅಂತ ಬರ್ಕೊಂಡಾಗ CD ಬಂದಾಗ ಏನಾಗುತ್ತೆ, ಇನಿಷಿಯಲ್ ವೆಲಾಸಿಟಿ ಬಂದಾಗ VW1 ಮೈನಸ್ U1 ಅಂತ ನಾನು ಬರ್ಕೊತೀನಿ. ಓಕೆ, ದಿಸ್ ಈಸ್ CD ವ್ಯಾಲ್ಯೂ. ಅದೇ ಥರ GH ಅಂತ ಬಂದಾಗ ಏನಾಗುತ್ತೆ, ಫೈನಲ್ ವೆಲಾಸಿಟಿ ಇಸ್ ಈಕ್ವಲ್ ಟು ಮೈನಸ್ ಆಫ್ U2 ಪ್ಲಸ್ VW2. GH ಅಂದರೆ ಇಲ್ಲಿಂದ ಇಲ್ಲಿಗೆ ನೋಡಿ, U2 ಪ್ಲಸ್ VW2, U2 ಪ್ಲಸ್ VW2. ಸೊ ಫೈನಲ್ ಆಗಿ ನಾನು ಬರೋದೇನು, ಫೋರ್ಸ್ ಇನ್ ಎಕ್ಸ್ ಡೈರೆಕ್ಷನ್ ಇಸ್ ಈಕ್ವಲ್ ಟು, ಓಕೆ, ಮಾಸ್ ಪರ್ ಸೆಕೆಂಡ್ ಅಂತಂದರೆ ರೋ ಎ VR1 ಅಂತ ಬರ್ಕೊತೀನಿ. ಅದೇ ಥರ ಇನಿಷಿಯಲ್ ವೆಲಾಸಿಟಿ ಬಂದಾಗ ಏನಾಗುತ್ತೆ, VW1 ಮೈನಸ್ U1 ಅಂತ ಬರ್ಕೊತೀನಿ. ಮೈನಸ್ ಆಫ್ ಮೈನಸ್, ಇದು ಸ್ವಲ್ಪ ಪುಟ್ಟ ಬ್ರ್ಯಾಕೆಟ್ ಹಿಯರ್, ಮೈನಸ್ ಆಫ್ ಮೈನಸ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ ಇಲ್ಲಿ, U2
ಪ್ಲಸ್ VW2 ಅಂತ ನಾನು ಬರ್ಕೊತೀನಿ. ಸೊ ಇದನ್ನು ನಾನು ಫೈನಲಿ ಸಾಲ್ವ್ ಮಾಡಿದಾಗ ಏನಾಗುತ್ತೆ, Fx is equal to rho a VR1 ಇಂಟು, ಸೊ ಈಗ ಏನಾಗುತ್ತೆ ಅಂತಂದರೆ VW1 ಆಗಿ ಬರ್ಕೊಳ್ಳಿ, ಮೈನಸ್ U1 ಅಂತ ಹಾಗೆ ಬರ್ಕೊಳ್ಳಿ, ಪ್ಲಸ್ ಟೇಕ್ ಔಟ್ಸೈಡ್ ಬ್ರಾಕೆಟ್ ಔಟ್ಸೈಡ್ ತಗೊಳ್ಳಿ, U2 ಪ್ಲಸ್ VW2 ಅಂತ ನಾನು ಬರ್ಕೊತೀನಿ. ವೆನ್ ದ ವೇನ್ಸ್ ಆರ್ ವೆರಿ ಸ್ಮೂತರ್, ಓಕೆ, ವೆನ್ ದ ವೇನ್ಸ್ ಆರ್ ವೆರಿ ಸ್ಮೂತ್ ಅಂತ ಬಂದಾಗ U1 is equal to U2 is equal to U ತಾನೆ, ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ, ಇಲ್ಲಿ ನಾನು ಬರಿತೀನಿ ಆ ಈಕ್ವೇಷನ್ ನೋಡಿ, Fx is equal to rho a VR1, so VW1 minus VW2. So since U1 is equal to U2 when the vanes are smoother in nature. So this is the whole set equation of forces which is acting in x direction. Okay, ಕೊಟ್ಟಿದ್ದೀನಿ ಈಕ್ವೇಷನ್ ನೋಡಿ, Fx is equal to rho a VR1 into VW1 minus VW2 when U1 is equal to U2. ನೆಕ್ಸ್ಟು, ಈಗ ಕಂಡೀಷನ್ಸು 3 ಕಂಡೀಷನ್ಸ್ ಇದೆ. ಯಾವುದ್ರ ಮೇಲೆ ಅಂತಂದರೆ ಬೀಟಾ ಆ್ಯಂಗಲ್ ಮೇಲೆ ಡಿಪೆಂಡ್ ಆಗಿದೆ. ಇಫ್ ದಿ ಬೀಟಾ ಆ್ಯಂಗಲ್ ಈಸ್ ಎಕ್ಸಾಕ್ಟ್ಲಿ 90 ಡಿಗ್ರಿ, ಓಕೆ, ಈ ಬೀಟಾ ಆ್ಯಂಗಲ್ ಏನನ್ನು ಎಕ್ಸಾಕ್ಟ್ಲಿ 90 ಡಿಗ್ರಿ ಇದ್ದಾಗ ಈ ಬೀಟಾ ಬಂದು ಇಲ್ಲಿ ಪ್ಲೇಸ್ ಆಗುತ್ತೆ ಅಂತಂದರೆ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ, ಬೀಟಾ ಏನಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಇಲ್ಲಿ ಬಂದು ಬೀಟಾ ಬಂದೇನೇನೋ ಕೂತ್ಕೊಂಡ್ರೆ ಇಲ್ಲಿ ಇದು ಫೈ ಏನಿರುತ್ತೆ ಹಾಗೆ ಇರುತ್ತೆ. ಬೀಟಾ ಎಕ್ಸಾಕ್ಟ್ಲಿ ಬಂದು ಈ ಕಡೆನ ತೋರಿಸ್ಕೋಬೋದು, ಇಲ್ಲ ಈ ಕಡೆ ಹಿಂಗೆ ತೋರಿಸ್ಕೋಣ. ಸೊ ಈ ಕಡೆ ತೋರಿಸ್ಕೊಂಡಾಗ ಏನಾಗುತ್ತೆ, ಸೊ 90 ಡಿಗ್ರಿ ಅಂತ ಬಂದಾಗ ಏನಾಗುತ್ತೆ ನೋಡಿ, ಇದು ಔಟ್ಲೆಟ್ ವೆಲಾಸಿಟಿ ಟ್ರಯಾಂಗಲ್, ದಿಸ್ ಈಸ್ EGF. ಇಲ್ಲಿ ಬಂದಾಗ ಇದು 90 ಡಿಗ್ರಿ ಅಂತ ಇರುತ್ತೆ. ಇಲ್ಲೇನು ನೆಕ್ಸ್ಟ್ ಏನು ಕಂಟಿನ್ಯೂಷನ್ ಆಗಲ್ಲ, ಇಷ್ಟೇ ವೆಲಾಸಿಟಿ ಟ್ರಯಾಂಗಲ್ ಇದ್ದಾಗ 90 ಡಿಗ್ರಿ ಆಯಿತು. ಆವಾಗ ಏನಾಗುತ್ತೆ, VW2 ಏನಾಗುತ್ತೆ 0 ಆಗುತ್ತೆ. ಯಾಕಂತಂದರೆ ಈ ಪಾಯಿಂಟ್ ಹೋಗಿ H ಪಾಯಿಂಟಲ್ಲಿ ಮೀಟ್ ಆಗುತ್ತೆ ಅಂದ್ಕೊಳ್ಳಿ. ಯಾವುದು F ಪಾಯಿಂಟ್ ಹೋಗಿ H ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ ಅಂತಂದರೆ ಇದನ್ನು VW2 ವ್ಯಾನಿಷ್ ಆಗುತ್ತೆ. ಆವಾಗ ವೆನ್ ಬೀಟಾ is equal to 90 degree, we get force in x direction is equal to rho a VR1 into VW1, since VW2 is equal to 0. VW2 ಏನಾಗಿರುತ್ತೆ 0 ಆಗಿರುತ್ತೆ. ಅದೇ ಇಫ್ ದ ಬೀಟಾ ಈಸ್ ಅಕ್ಯೂಟ್, ಬೀಟಾ ಏನೇನು ಅಕ್ಯೂಟ್ ಇದ್ದಾಗ, ಇಫ್ ಬೀಟಾ ಈಸ್ ಅಕ್ಯೂಟ್ ಆ್ಯಂಗಲಲ್ಲಿದ್ದಾಗ Fx is equal to rho a VR1 into VW1 ಇದೆ. ಈ ಕ್ವಶನೇ ಬರುತ್ತೆ. ಯಾವುದು ಇದೇ ಥರ ಈ ಕ್ವಶನ್ ಇದೆಯಲ್ಲ, ಈ ಬೀಟಾ ಇಲ್ಲಿದೆ, ಹ್ಯಾಂಗ್ ಯಾವುದು ಅಕ್ಯೂಟಲ್ಲಿದೆ ಅಂತಂದರೆ ಇಲ್ಲಿದೆ ಅಂತ, ಕರೆಕ್ಟಾಗಿ ಇದು ಅಕ್ಯೂಟಲ್ಲಿದೆ. ನಿಮ್ಗೆ ಕಾಣಿಸೋದು ಇದು ಅಕ್ಯೂಟ್ ಆ್ಯಂಗಲ್, ಲೆಸ್ ದ್ಯಾನ್ 90 ಡಿಗ್ರಿ ಇದೆಯಲ್ಲ, ಇದು ಬರೋದು ಆ್ಯಂಗಲ್ ಏನಿದೆ 90 ಡಿಗ್ರಿ ಇರುತ್ತಲ್ಲ, ಲೆಸ್ ದ್ಯಾನ್ 90 ಡಿಗ್ರಿ ಅವಾಗ ಅಕ್ಯೂಟ್ ಇದ್ದಾಗ VW2 ಅಂತ ಬರುತ್ತೆ. ನೆಕ್ಸ್ಟು, ಅದೇ ಏನಾರ ಬೀಟಾ ಅಪ್ಟ್ಯೂಸ್ ಇದ್ದಾಗ, ಬೀಟಾ ಬಂದು ಇದೆಲ್ಲ ಕುತ್ಕೊಂಡ್ಬಿಡುತ್ತೆ, ಈ ಥರ ಇಲ್ಲೆಲ್ಲ ಬಂದ್ಬಿಟ್ಟು ಬೀಟಾ ಕುತ್ಕೊಂಡ್ಬಿಡುತ್ತೆ. ಓಕೆ, ಇಲ್ಲೆಲ್ಲ ಬಂದ್ಬಿಟ್ಟು ಕುತ್ಕೊಂಡ್ಬಿಡುತ್ತೆ ಬೀಟಾ ಅಪ್ಟ್ಯೂಸಲ್ಲಿರುತ್ತೆ ಅಂತಂದರೆ ಅವಾಗ ಏನಾಗಿರುತ್ತೆ, ಇದು VW2 ಅಂತ ಏನಿದೆಯಲ್ಲ ಅದು ಪಾಸಿಟಿವ್ ಆಗಿರುತ್ತೆ, ಅದು ಈ ಸೈಡ್ ಬರುತ್ತೆ. ಈ ಒಂದು ಟ್ರಯಾಂಗಲ್ಗಿಂತ ಲೆಫ್ಟ್ ಸೈಡ್ ಬರ್ತಾ ಇದ್ದಲ್ಲ ನೆಗೆಟಿವ್ ಇದ್ದಾಗ, ರೈಟ್ ಸೈಡ್ ಇದ್ದಾಗ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಆವಾಗ Fx is equal to rho a VR1 into VW1 ಪ್ಲಸ್ VW2 ಅಂತ ನಾನು ತಗೊತೀನಿ. ಸೊ ಫೈನಲಿ ಇಲ್ಲಿ ಒಂದು ನೆಗೆಟಿವ್ ಇಲ್ಲಿ ಇತ್ತು, ಪಾಸಿಟಿವ್ ಇತ್ತು, 0 ಆಯಿತು, ಎಲ್ಲ ಕಂಡೀಷನ್ ನೋಡಿಕೊಂಡು ಫೋರ್ಸ್ ಇನ್ ಎಕ್ಸ್ ಡೈರೆಕ್ಷನ್ ವಿಲ್ ಬಿ ಈಕ್ವಲ್ ಟು rho a VR1 into VW1 plus or minus VW2. So if it is the beta is acute, we get negative. If the beta is obtuse greater than 90 degree ಇದ್ದಾಗ ಪಾಸಿಟಿವ್ ಬರುತ್ತೆ ಇಲ್ಲಿ. ಆವಾಗ ಈ ಅಲ್ಟಿಮೇಟ್ ಈಕ್ವೇಷನ್ ನಾನು ಏನು ಕರಿತೀನಿ, ಫೋರ್ಸ್ ಇನ್ ಎಕ್ಸ್ ಡೈರೆಕ್ಷನ್ ಅಂತ ತೊಗೊತೀನಿ. ಸೊ ಇದು ಕಾನ್ಸೆಪ್ಟ್. ಇದು ಈಗ ಇನ್ನೊಂದು ಕಾನ್ಸೆಪ್ಟ್ ಏನಾಯಿತು, Fx is equal to rho a VR1 into VW1 plus or minus VW2 ಅಂತ ಬಂತು. ಬಟ್ ನಮ್ಗೆ ಬೇಕಾಗಿರೋದು ವರ್ಕ್ ಡನ್ ಅಂತ ಬಂದಾಗ Fx ಇಂಟು U ಅಂತ ನೀವು ಅನ್ಕೋಬೋದು. ಇಲ್ಲಿ 2 ವೆಲಾಸಿಟೀಸ್ ಇದೆಯಲ್ಲ ಸರ್, ವೆನ್ ವೆಲಾಸಿಟೀಸು U1 U2 ಅಂತ, ಯಾಕಂದರೆ ಸ್ಮೂತ್ ಇದೆ ಇದು, ಅದಕ್ಕೆ U1 is equal to U2 is equal to U1 ನಾವು ಬರ್ಕೊಂಡಿದ್ವಿ. ಕಂಡೀಷನ್ಸ್ ಏನು, ನೀವು U1 U2 ಅಂತ ಇಲ್ಲಿ ಬರೋಕ್ಕೆ ಹೋಗ್ಬಿಡಿ, U1 ಬರ್ಕೊಳ್ಳಿ. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, rho a VR1 ಇಂಟು VW1 ಪ್ಲಸ್ ಆರ್ ಮೈನಸ್ VW2 ಇಂಟು U ಅಂತ ಬರುತ್ತೆ. ಸೊ
ಇದು ಏನಾಗಿದೆ ವರ್ಕ್ ಡನ್. ಇಲ್ಲಿ ವರ್ಕ್ ಡನ್ 2 ಟೈಪ್ಸ್ ಇದ್ದಾವೆ. ವರ್ಕ್ ಡನ್ ಪರ್ ಯೂನಿಟ್ ವೆಯ್ಟ್ ಅಂತ, ವೆಯ್ಟ್ ಪರ್ ಸೆಕೆಂಡ್ ಅಂತ. ಯೂನಿಟ್ ವೆಯ್ಟ್ ಅಂತಂದರೆ ವೆಯ್ಟ್ W ಪರ್ ಸೆಕೆಂಡ್ ಅಂತ ಫಸ್ಟ್ ಕಂಡೀಷನ್. ಅದೇ ನೆಕ್ಸ್ಟ್ ವರ್ಕ್ ಡನ್ ಪರ್ ಮಾಸ್ ಪರ್ ಸೆಕೆಂಡ್ ಅಂತ. ಓಕೆ, ಮಾಸ್ ಪರ್ ಸೆಕೆಂಡ್. ವರ್ಕ್ ಡನ್ ಪರ್ ವೆಯ್ಟ್ ಪರ್ ಸೆಕೆಂಡ್ ಅಂತ ಒಂದು ಬರುತ್ತೆ. ವರ್ಕ್ ಡನ್ ಪರ್ ವೆಯ್ಟ್ ಪರ್ ವರ್ಕ್ ಡನ್ ಪರ್ ಮಾಸ್ ಪರ್ ಸೆಕೆಂಡ್ ಅಂತ ಒಂದು ಬರುತ್ತೆ. ಸೊ ಇದು 2 ಟೈಪ್ಸ್ ಆಫ್ ವರ್ಕ್ ಡನ್ಸ್. ಇದು ಯಾವುದಕ್ಕೆ ಪವರ್ಗೆ ಏನು ರಿಲೇಟೆಡ್ ಇಲ್ಲ, ಸೊ ರಿಲೇಟೆಡ್ ಇಲ್ಲ ಇದು ವರ್ಕ್ ಡನ್ ಬೈ ವೆಯ್ಟ್ ಪರ್ ಸೆಕೆಂಡ್ ಅಂತ ಬಂದಾಗ. ಸೊ ಈಗ ವೆಯ್ಟ್ ಪರ್ ಸೆಕೆಂಡ್ ಅಂತ ನಾನು ಏನು ಬರಿತೀನಲ್ಲ ಇಲ್ಲಿ ನೋಡಿ, ವೆಯ್ಟ್ ಪರ್ ಸೆಕೆಂಡ್ ಅಂತ ಏನು ಬರೆದಿದ್ವಿ ನಾವು ಪ್ರೀವಿಯಸ್ಲಿ ಪ್ರಾಬ್ಲಮ್ಸ್ ಮಾಡಿದಾಗ ನಾವು ವೆಯ್ಟ್ ಪರ್ ಸೆಕೆಂಡ್ ಅಂತ ತಗೊಂಡಾಗ ವೆಯ್ಟ್ ಅಂತಂದು ಬಂದಾಗ ಏನಾಗುತ್ತೆ, ಮಾಸ್ ಪರ್ M ಇಂಟು G ಅಂತ, ವೆಯ್ಟ್ ಅಂದರೆ W ಅಂತ. ಓಕೆ, ಒಮೆಗಾ ಅಲ್ಲ ವೆಯ್ಟ್ W ಅಂತ, M ಇಂಟು G ಬರ್ ಸೆಕೆಂಡ್ ಅಂತಂದರೆ ಮಾಸ್ ಪರ್ ಸೆಕೆಂಡ್ ಇಂಟು G ಅಂತ. ಓಕೆ, ಇಲ್ಲಿ ಪ್ರೀವಿಯಸ್ ಈ ಕಂಡೀಷನಲ್ಲಿ ಮಾಸ್ ಪರ್ ಸೆಕೆಂಡ್ ಅಂದರೆ ಏನು ಇಲ್ಲಿ ಬರ್ದಿರೋದು ಯಾವುದು, ಈ ಒಂದು ಅನ್ಸಿಮೆಟ್ರಿಕಲ್ ಮೂವಿಂಗ್ ಕರ್ವ್ನಲ್ಲಿ ದಟ್ ಈಸ್ ರೋ ಎ ಇಂಟು VR1 ಇಂಟು G. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಾಸ್ ಪರ್ ಸೆಕೆಂಡ್ ಅಂತ ತಗೊಂಡಾಗ ರೋ ಎ VR1 ಇಂಟು G. ಅದೇ ಥರ ಇಲ್ಲಿ ಮಾಸ್ ಪರ್ ಸೆಕೆಂಡ್ ಅಂತ ಇದೆಯಲ್ಲ, ಇದೇ ಫಾರ್ಮುಲಾ ಯೂಸ್ ಆಗುತ್ತೆ, ಇಲ್ಲೂ ಯೂಸ್ ಆಗುತ್ತೆ ಈ ಫಾರ್ಮುಲಾ. ಸೊ ಈಗ ಇದು ವರ್ಕ್ ಡನ್ ಪರ್ ವೆಯ್ಟ್ ಪರ್ ಸೆಕೆಂಡ್ ಅಂತ ಬರಿತೀನಿ. ವರ್ಕ್ ಡನ್ ಅಂತಂದರೆ ರೋ ಎ VR1 ಇಂಟು VW1 ಪ್ಲಸ್ ಆರ್ ಮೈನಸ್ VW2 ಇಂಟು U. ಓಕೆ, ಇಲ್ಲಿ ಬರುತ್ತೆ ಬೈ ವೆಯ್ಟ್ ಪರ್ ಸೆಕೆಂಡ್ ಅಂತಂದರೆ ವೆಯ್ಟ್ ಪರ್ ಸೆಕೆಂಡ್ ಅಂತಂದರೆ ಮಾಸ್ ಪರ್ ಸೆಕೆಂಡ್ ಅಂದರೆ ರೋ ಎ VR1 ಇಂಟು G. ಇಲ್ಲಿ ರೋ ಎ VR1 ಇಲ್ಲಿ ಬರ್ದಿರೋ, ಸಾರಿ ಇಲ್ಲಿ VR1, ರೋ ಎ VR1 ಗೆಟ್ ಕ್ಯಾನ್ಸಲ್ಸ್, VW1 ಪ್ಲಸ್ ಆರ್ ಮೈನಸ್ VW2 ಬೈ G ಇಂಟು U ಅಂತ ಬರುತ್ತೆ. ಇದು ಏನಿದೆ ವರ್ಕ್ ಡನ್ ಪರ್ ವೆಯ್ಟ್ ಪರ್ ಸೆಕೆಂಡ್. ಕ್ವಶನಲ್ಲಿ ಕ್ಲಿಯರಾಗಿ ಕೊಡ್ತಾರೆ, ಫೈಂಡ್ ಔಟ್ ದಿ ವರ್ಕ್ ಡನ್ ಪರ್ ವೆಯ್ಟ್ ಪರ್ ಸೆಕೆಂಡ್ ಅಂತ ಈ ಫಾರ್ಮುಲಾ ಬರೀಬೇಕು, ಇಲ್ಲ ಫೈಂಡ್ ಔಟ್ ದಿ ವರ್ಕ್ ಡನ್ ಅಂತಂದರೆ ಈ ಫಾರ್ಮುಲಾ ಬರೀಬೇಕಾಗತ್ತೆ ನಾರ್ಮಲ್ ಆಗಿ. ನೆಕ್ಸ್ಟ್ ವರ್ಕ್ ಡನ್ ಪರ್ ಮಾಸ್ ಪರ್ ಸೆಕೆಂಡ್ ಅಂತ ಬಂದಾಗ ರೋ ಎ VR1 ಇಂಟು VW1 ಪ್ಲಸ್ ಆರ್ ಮೈನಸ್ VW2 ಇಂಟು G ಡಿವೈಡೆಡ್ ಬೈ ಇಂಟು U, ನಾಟ್ G, ಇಂಟು U ಡಿವೈಡೆಡ್ ಬೈ ಮಾಸ್ ಪರ್ ಸೆಕೆಂಡ್ ಅಂತಂದ್ರೆ ಏನು, ಬರೀ ರೋ ಎ VR1 ಇರುತ್ತೆ, G ಇರಲ್ಲ ಇಲ್ಲಿ. ಮಾಸ್ ಪರ್ ಸೆಕೆಂಡ್ ಅಂದ್ರೆ ಏನು, ರೋ ಎ VR1 ಗೆಟ್ ಕ್ಯಾನ್ಸಲ್ಸ್. ನಿಮ್ಗೆ ಫೈನಲ್ ಆಗಿ ಬರೋದು ಏನಿರುತ್ತೆ ಇಕ್ವೇಷನ್ ಅಂತಂತಂದರೆ, ಫೈನಲಿ ಯು ಗೆಟ್ ಆಸ್ VW1 ಪ್ಲಸ್ ಆರ್ ಮೈನಸ್ VW2 ಇಂಟು U ಅಂತ ಬರ್ಕೊತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ವರ್ಕ್ ಡನ್ ಪರ್ ವೆಯ್ಟ್ ಪರ್ ಸೆಕೆಂಡ್, ವರ್ಕ್ ಡನ್ ಪರ್ ಮಾಸ್ ಪರ್ ಸೆಕೆಂಡ್. ದಿಸ್ ಈಸ್ ವರ್ಕ್ ಡನ್. ಸೊ 3 ಕಂಡೀಷನ್ಸ್ ಇದೆ. ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಕೇಳಿರ್ತಾರೆ, ಫೈಂಡ್ ಔಟ್ ದಿ ವರ್ಕ್ ಡನ್ ಪರ್ ವೆಯ್ಟ್ ಪರ್ ಸೆಕೆಂಡ್ ಅಂತ ಬಂದಾಗ ಈ ಫಾರ್ಮುಲಾ ಬರೀಬೇಕಾಗುತ್ತೆ ನೀವು. ಫೈಂಡ್ ಔಟ್ ದಿ ವರ್ಕ್ ಡನ್ ಪರ್ ಮಾಸ್ ಪರ್ ಸೆಕೆಂಡ್ ಅಂತ ಬಂದಾಗ ಈ ಫಾರ್ಮುಲಾ ಬರೀಬೇಕು. ಆಮೇಲೆ ಫೈಂಡ್ ಔಟ್ ದಿ ವರ್ಕ್ ಡನ್ ಅಂದಾಗ ಈ ಫಾರ್ಮುಲಾ ಬರೀಬೇಕಾಗತ್ತೆ, ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಈಗ ನಮಗೆ ವರ್ಕ್ ಡನ್ ನಾವು ಫೈಂಡ್ ಮಾಡಿದ್ವಿ. ಈ ಥರ ನೆಕ್ಸ್ಟ್ ಇನ್ನೇನು ಬೇಕಾಗಿರೋದು ಎಫಿಷಿಯನ್ಸಿ ಬೇಕು. ಎಫಿಷಿಯನ್ಸಿ ಅಂತಂದರೆ ಔಟ್ಪುಟ್ ಬೈ ಇನ್ಪುಟ್. ಇಟ್ ಈಸ್ ಅ ರೇಷಿಯೋ ಆಫ್ ಔಟ್ಪುಟ್ ಬೈ ಇನ್ಪುಟ್. ಔಟ್ಪುಟ್ ಅಂದರೆ ವರ್ಕ್ ಡನ್ ಅಂದರೆ ಆಚೆ ಏನು ಬಂದಿದೆ, ವರ್ಕ್ ಡನ್ ಆಗಿ ಆಚೆ ಬಂದಿದೆ. ಇನ್ಪುಟ್ ಅಂದರೆ ಕೈನೆಟಿಕ್ ಎನರ್ಜಿ. ಸೊ ನಾವು ಪ್ರೀವಿಯಸ್ಲಿ ಬರ್ತಿರೋ ಪ್ರಕಾರ ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ಹಾಫ್ ಇಂಟು mv². ಇದು mv² ಅಂತ ಏನಿದೆ, ಇನಿಷಿಯಲ್ ಪಾಯಿಂಟಲ್ಲಿ ವೆಲಾಸಿಟಿ ಇಟ್ಟಾಗ್ತಾ ಇರೋದಕ್ಕೋಸ್ಕರ ಅದು v1² ಅಂತ ಬರ್ಕೊತೀವಿ. ಮಾಸ್ ಅಂದರೆ ಮಾಸ್ ಪರ್ ಸೆಕೆಂಡ್, ಇಲ್ಲಿ ಬಂದಿರೋ ಮಾಸ್ ಪರ್ ಸೆಕೆಂಡ್ ಬರೆಯೋದಲ್ಲ. ಪ್ರೀವಿಯಸ್ಲಿ ನಾವು ಬರೀತಾ ಇರೋದು ರೋ ಎ ಮಾಸ್ ಪರ್ ಸೆಕೆಂಡ್ ಇನಿಷಿಯಲ್ ಪಾಯಿಂಟಲ್ಲಿ ಆಗ್ತಾ ಇರೋದು, ಅದಕ್ಕೆ ರೋ ಎ v1 ಅಂತ ಬರ್ಕೊಂಡು v1² ಅಂತ ನಾವು ಬರ್ಕೊತೀವಿ. ಹಾಫ್ ಇಂಟು ರೋ ಎ v1³ ಅಂತ ನಾವು ಬರಿತೀವಿ. ದಿಸ್ ಈಸ್ ದಿ ಕೈನೆಟಿಕ್ ಎನರ್ಜಿ. ಸೊ ರೋ ಎ v1³ ಅಂತ ಇಲ್ಲಿ ಬಂತು ನಮಗೆ. ಹಾಫ್ ಇಂಟು ರೋ ಎ v1 ಇಂಟು v1², ಅದೇ ಥರ ಹಾಫ್ ಇಂಟು ರೋ ಎ v1³ ಅಂತ ಬರ್ಕೊಂಡಿದ್ವಿ. ಸೊ ಈಗ ಎಫಿಷಿಯನ್ಸಿ ಬರೀಬೇಕು. ಔಟ್ಪುಟ್ ಅಂದರೆ ವರ್ಕ್ ಡನ್ ಅಂತಂದರೆ ರೋ ಎ VR1 ನಮ್ಗೆ ಬಂದಿರೋ ಇಕ್ವೇಷನು VW1 ಪ್ಲಸ್ ಆರ್ ಮೈನಸ್ VW2 ಇಂಟು U ಅಂತ ನಾವು ಬರ್ಕೊತೀವಿ ಬೈ ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ ಹಿಯರ್, ಹಾಫ್ ಇಂಟು ರೋ ಎ v1³. ಸೊ ದಿಸ್ ಈಸ್ ದಿ efficiency of the particular moving curved wave in unsymmetrical. Okay, so very important. ಇಲ್ಲಿ ರೋ ಎ ಇದೆ ಅಂತ ನೀವು ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು, ಇದೇ ಥರನೂ ಹೇಳ್ಬೋದು, ತೊಂದರೆ ಇಲ್ಲ.